ಇದ್ದೀವಿ. ಇವತ್ತಿನ ಫುಡ್ ಡೇ ವಿಷಯ ಬಂದ್ಬಿಟ್ಟು ಏನಂದರೆ ಸ್ವೀಟ್ ಕಾರ್ನ್ ಅಂದರೆ ಸಿಹಿಯಾದ ಜೋಳದನ್ನು ತೊಗೊಂಡು ಬನ್ನಿ ಅಂತ ನಾವು ಹೇಳಿದ್ವಿ. ಹಾಗೆ ನಾವು ವಿಟಮಿನ್ಸ್ ಇರುವಂಥ ಫುಡ್ಗಳನ್ನು ತರ್ತೀವಲ್ಲ, ಹಾಗೆ ಸಿಹಿ ಜೋಳದಲ್ಲಿ ಯಾವ್ಯಾವ ವಿಟಮಿನ್ಸ್ ಇದ್ದಾವೆ, ಅದರ ಮಹತ್ವವೇನು ಅಂತ ನಾವು ಇವಾಗ ತಿಳ್ಕೊಳ್ಳೋಣ. Sweet corn is excellent in rich dietary fiber and it is very good for antioxidants to our body and it is very rich in protein and vitamins. So corns are very rich in fiber and proteins, so it's very helpful to make a digestive system easy. ಇಂದು ನಮ್ಮ ಶಾಲೆಯಲ್ಲಿ ನಾವು ಗೋವಿನ ಜೋಳದ ಆಹಾರವನ್ನು ತಯಾರು ಮಾಡಲಿಕ್ಕೆ ಮಕ್ಕಳಿಗೆ ಹೇಳಿದ್ವಿ. ಅವರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ನಮಗೆಲ್ಲ ತುಂಬ ಖುಷಿ ಅನ್ನಿಸ್ತು ಅವ್ರು ಮಾಡ್ಕೊಂಡು ಬಂದಿದ್ದು. ಆಮೇಲೆ ಈಗ ಆಹಾರದಲ್ಲಿ ಬಹಳ ಶಕ್ತಿಯುತವಾದ ಆಹಾರವಾಗಿದೆ. ಆನಂತರ ಇದನ್ನು ಅತಿ ಪ್ರಾಚೀನ ಕಾಲದಿಂದಲೂ ಇದನ್ನು ಬಳಕೆಯಾಗಿ ತಂದಿದ್ದಾರೆ. ಇದರಿಂದ ರೊಟ್ಟಿಯನ್ನು ತಯಾರಿಸುತ್ತಾರೆ, ಉಪ್ಪಿಟ್ಟು ಇವೆಲ್ಲ ಮಾಡ್ತಾರೆ. ಇದರಿಂದ ಎ ವಿಟಮಿನ್, ಸಿ ವಿಟಮಿನ್ ನಮಗೆ ಸಿಗುತ್ತದೆ. ವಿದ್ಯಾಭಾರತಿ ಶಾಲೆಯಲ್ಲಿ ಸ್ವೀಟ್ ಕಾರ್ನ್ ಡೇಯನ್ನು ಮಾಡ್ತಾ ಇದ್ದೀವಿ. ಇದರ ಒಂದು ಮುಖ್ಯ ಅಂಶ ಅಂತಂದರೆ ಈ ಸ್ವೀಟ್ ಕಾರ್ನಲ್ಲಿ ಇದು ರಿಚ್ ಆಗಿರೋದು ಫೋಲಿಕ್ ಆ್ಯಸಿಡ್. ಇದು ಗರ್ಭಿಣಿ ಮಹಿಳೆಯರಿಗೆ ತುಂಬ ಉತ್ತಮವಾದದ್ದು ಹಾಗೂ ಮಗುವಿನ ಬೆಳವಣಿಗೆಗೆ ತುಂಬ ಉತ್ತಮವಾದಂತಹ ಆಹಾರವಾಗಿದೆ. ಸೊ ಗರ್ಭಿಣಿಯರು ಇದನ್ನು ಧಾರಾಳವಾಗಿ ಸೇವಿಸಬಹುದು. ಹಾಗೂ ಇದರಲ್ಲಿ ಫೋಲಿಕ್ ಆ್ಯಸಿಡ್ ತುಂಬಾ ಜಾಸ್ತಿ ಆಗಿದೆ ಮತ್ತು ಕಣ್ಣಿನ ಆರೋಗ್ಯಕ್ಕೆ ತುಂಬ ಉತ್ತಮವಾದಂತಹ ಆಹಾರವಾಗಿದೆ ಮತ್ತು ಡೈಜೆಷನ್ಗೆ ತುಂಬಾ ಸಹಾಯಕಾರಿಯಾದಂತಹ ಒಂದು ಅಂಶ ಇದರಲ್ಲಿ ಇರೋದ್ರಿಂದ ನಾವು ಇದನ್ನು ಸರಳವಾಗಿ ಸೇವನೆ ಮಾಡಬಹುದು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಶಾಲೆಯಲ್ಲಿ ನಾವು ಸ್ವೀಟ್ ಕಾರ್ನ್ ಡೇ ಅಂತ ಹೇಳ್ಬಿಟ್ಟು ನಾವು ಏರ್ಪಾಟ್ ಮಾಡಿದ್ದೀವಿ. ಮಕ್ಕಳಿಗೆಲ್ಲ ಗೋವಿನ ಜೋಳ, ಮೆಕ್ಕೆಜೋಳ ಆಹಾರವನ್ನು ತೆಗೆದುಕೊಂಡು ಬರಲಿಕ್ಕೆ ಹೇಳಿದ್ವಿ. ಈ ರೀತಿಯಾಗಿ ಹೇಳಲಿಕ್ಕೆ ಕಾರಣ ಏನು ಅಂತಂದರೆ, ಈ ಮೆಕ್ಕೆಜೋಳದಲ್ಲಿ ಗೋವಿನ ಜೋಳ ಅಂತೇಳಿ ನಾವು ಹೇಳ್ತೀವಲ್ಲ, ಅದರಲ್ಲಿ ಸಿಗುವಂಥ ಒಂದು ಪೌಷ್ಟಿಕಾಂಶತೆ ತುಂಬ ಜಾಸ್ತಿ ಇರುತ್ತೆ. ಮಕ್ಕಳ ಒಂದು ಬೆಳವಣಿಗೆಗೆ ಬಹಳಷ್ಟು ಬೇಕಾಗಿರುವಂಥ ಒಂದು ಆಹಾರ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ಇದರಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ, ಇದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ, ಆಮೇಲೆ ನಾರಿನಾಂಶ ಜಾಸ್ತಿ ಇರುತ್ತೆ. ಸೊ ಇವೆರಡೂ ಜಾಸ್ತಿ ಇರೋದರಿಂದ ಡೈಜೆಷನ್ಗೆ ಯಾವುದೇ ವಿಧವಾದ ಪ್ರಾಬ್ಲಮ್ ಆಗಲ್ಲ, ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ. ಮತ್ತು ಶಕ್ತಿಯುತವಾದ ಆಹಾರ ಅಂತಲೇ ಹೇಳ್ಬೋದು. ಮತ್ತು ಇದನ್ನು ಸೇವನೆ ಮಾಡುವುದರಿಂದ ರಕ್ತಹೀನತೆ ಕಡಿಮೆ ಆಗಿಬಿಟ್ಟು ಒಳ್ಳೆ ರಕ್ತ ಬರಲಿಕ್ಕೆ ಸಾಧ್ಯವೂ ಕೂಡ ಆಗುತ್ತೆ. ಸೊ ಈ ಸೀಸನ್ದಲ್ಲಿ ನೋಡುವುದಾದರೆ ಈ ಮೆಕ್ಕೆಜೋಳವನ್ನು ಮಾರ್ಕೆಟ್ಗೆ ಅಥವಾ ಅಂಗಡಿಗಳಲ್ಲೆಲ್ಲ ಅಲ್ಲೆಲ್ಲಿ ಇಟ್ಟುಬಿಟ್ಟು ಏನು ಮಾಡ್ತಿದ್ದಾರೆ, ಅದನ್ನು ಮಾರ್ತಾ ಇರ್ತಾರೆ. ಕೆಲವರು ಏನು ಮಾಡ್ತಾರೆ ಅಂತಂದರೆ ಬೆಂಕಿಯಲ್ಲಿ ಸುಟ್ಟು ಉಪ್ಪು ಖಾರ ಹಾಕಿ ಕೊಡ್ತಾರೆ, ಮತ್ತು ಕೆಲವರು ಬೇಯಿಸಿ ಕೊಡ್ತಾರೆ. ಸೊ ಈ ಮೆಕ್ಕೆಜೋಳವನ್ನು ಹೇಗೆ ಸೇವನೆ ಮಾಡಿದ್ರೂ ಕೂಡ ಇಲ್ಲ, ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಆಗಿರುವಂಥ ಒಂದು ಕಾರ್ಯವಾಗಿದೆ ಅಂತೇಳಿ ಹೇಳಬಹುದು. ಮತ್ತು ಇದನ್ನು ಸೇವನೆ ಮಾಡುವುದರಿಂದ ಕೂಡ ಅನೇಕ ಬೆನಿಫಿಟ್ಸ್ ಇರುವುದರಿಂದ ಪ್ರತಿಯೊಬ್ಬರು ಏನು ಮಾಡ್ತಾರೆ ಅಂತಂದರೆ ಈ ಮೆಕ್ಕೆಜೋಳವನ್ನು ಸೇವನೆ ಮಾಡ್ತಾರೆ. ಸೊ ಆ ಒಂದು ಬೆನಿಫಿಟ್ಸ್ ನಮ್ಮ ಶಾಲಾ ಮಕ್ಕಳಿಗೆ ಸಿಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಕಾನ್ಸೆಪ್ಟನ್ನು ಮಾಡಿದ್ವಿ. ಸೊ ಹೇಗಿದೆ ನೋಡಿ, ಅನಂತರ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕವಾಗಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.